ನಮ್ಮಲ್ಲಿ ಏನು ಕ್ರಾಂತಿ ಆಗುತ್ತೆ ಗೊತ್ತಾ? ಅಭಿವೃದ್ಧಿಯ ಕ್ರಾಂತಿ, ಬಡವರನ್ನ ಶ್ರೀಮಂತರನ್ನಾಗಿ ಮಾಡೋ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ, ಉದ್ಯೋಗ ಕ್ರಾಂತಿ. ಇಂಥ ಕ್ರಾಂತಿಯಲ್ಲಿ ನಾವು ತೊಡಗಿದ್ದೀವಿ. ಪಾಪ ಅವ್ರ ಪ್ರಕಾರ ಕ್ರಾಂತಿ ಅಂದ್ರೆ ಏನೋ ನನಗೆ ಗೊತ್ತಿಲ್ಲ ಬಿಜೆಪಿ ಅವರಲ್ಲಿ. ಬಟ್ ನಾನು ಮತ್ತೊಮ್ಮೆ ಅಶೋಕಣ್ಣ ಅವ್ರನ್ನ ಕೇಳ್ತೀನಿ. ಅಶೋಕಣ್ಣ, ಡೆಲ್ಲಿಯಲ್ಲಿ 3400 ಹೋಲ್ಸ್ ಇದೆ ಅಂತ, ಪ್ಯಾಟ್ ಹೋಲ್ಸ್ ಇದೆ ಅಂತ ಅವರು ಡೆಲ್ಲಿ PWD ಮಿನಿಸ್ಟರ್ ಹೇಳಿದ್ದಾರೆ. ಅದು ಕಾಣಿಸ್ತಿಲ್ವಣ್ಣ ನಿಮಗೆ ಜಾತಕದಲ್ಲಿ? ಈಗ ನೀವು ಡೆಲ್ಲಿ ಯಾಕೆ ಮಾತಾಡಿದ್ರಿ ಏನ್ರಿ? ಚರ್ಚೆ ಸ್ಟಾರ್ಟ್ ಆಗಿದ್ದು ಡೆಲ್ಲಿ ಗೊತ್ತಾ ಸರ್? ಅಲ್ಲ, ಈಗ ನಾನು ಡೆಲ್ಲಿ ರೆಫರೆನ್ಸ್ ಯಾಕೆ ಹೇಳಿದೆ ಅಂದ್ರೆ, ನಮ್ DK ಸಾಹೇಬ್ರು ಪ್ರಧಾನಿಗಳ ಹೋಗೋ ಮನೆ ರಸ್ತೆಯಲ್ಲೇ ಗುಂಡಿ ಇರೋದ್ರಿಂದ ಅಲ್ಲೇ ಇದೆ, ನಾವಿಲ್ಲಿ ಗುಂಡಿ ಮುಚ್ತೀವಿ ಅಂತ ಹೇಳಿಕೆ ಕೊಟ್ರು. ಅದಕ್ಕೆ ಸಪೋರ್ಟಿಂಗ್ ಆಗಿ ನಾನು ಹೇಳಿದೆ PWD ಮಿನಿಸ್ಟರ್ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಅಭಿಯಾನ. ಒಂದು ದಿನಕ್ಕೆ 1000 ಗುಂಡಿಗಳನ್ನ ಮುಚ್ತೀವಿ ಅಂತ ಒಂದು ತೀರ್ಮಾನ ತಗೊಂಡಿದೀವಿ. 4 ವರ್ಷ ಬಿಜೆಪಿ ಅವರು ಎಷ್ಟು ಮುಚ್ಚಿದ್ರು ಅಂತ. ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದೀವಿ, ಕಂಪ್ಲೀಟ್ ಮಾಡ್ತೀವಿ, ಸ್ಟಾರ್ಟ್ ಮಾಡಿದೀವಿ. ಈಗ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ವಿಪ್ರೋ ಅಜೀಂ ಪ್ರೇಮ್ಜಿ ಅವ್ರಿಗೆ ಪತ್ರ ಬರೆದ್ರು. ಆ ಟ್ರಾಫಿಕ್ ನ ಕಂಟ್ರೋಲ್ ಮಾಡಕ್ ಅಲ್ಲೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಒಂದು. ಎರಡನೇದು, ನಾವು IT-BT ಪರ ನಿಲ್ಲಿಲ್ಲ ಅಂದ್ರೆ, ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇಲ್ಲ ಅಂದಿದ್ರೆ ಬೆಂಗಳೂರು IT ಕ್ಯಾಪಿಟಲ್ ಹೆಂಗಾಗ್ತಿತ್ತು, ಗಾರ್ಡನ್ ಸಿಟಿ ಹೆಂಗಾಗ್ತಿತ್ತು, ಸಿಲಿಕಾನ್ ಸಿಟಿ ಹೆಂಗಾಗ್ತಿತ್ತು. ಆದ್ರೆ ಬೆಂಗಳೂರು ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಸರ್. ನಂಬರ್ ಆಫ್ ಕಂಪನೀಸ್ ಜಾಸ್ತಿ ಬರ್ತಿದೆ, ನಂಬರ್ ಆಫ್ ಮೈಗ್ರೆಂಟ್ಸ್ ಜಾಸ್ತಿ ಇದ್ದಾರೆ. ಬೆಂಗಳೂರಲ್ಲಿ ಲಕ್ಷಾಂತರ ಜನ ಮೈಗ್ರೆಂಟ್ಸ್ ಇದ್ದಾರೆ. ಇದು ಚಾಲೆಂಜಸ್ ಬರುತ್ತೆ ಓವರ್ ದ ಪೀರಿಯಡ್. ಈ ಊರಲ್ಲಿ 1000 ಜನ ಬಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಕಸ ವಿಲೇವಾರಿ ಚಾಲೆಂಜ್ ಬೆಂಗಳೂರಿಗೆ. ಅದನ್ನ ಡಿಸ್ಪೋಸಲ್ ಮಾಡೋ ಮೆಕ್ಯಾನಿಸಮ್ನ ನಾವು ತಂತ್ರಜ್ಞಾನ ತರ್ತಾ ಇದೀವಿ. ಇಟ್ ಟೇಕ್ ಸಮ್ ಟೈಮ್ ಅಲ್ವಾ? ಇದೇ ಸೆಷನ್ ನಲ್ಲಿ ಅಥವಾ ನಮ್ಮ ಗಮನಕ್ಕೆ ಒಂದು ಸೌಜನ್ಯವಾಗಿ ಒಂದು ಪತ್ರ ಬರೆದು, ಸರ್ 1000 ಗುಂಡಿಗಳಿದೆ, ಒಂದು ಮುಚ್ಚಿ ಸರ್ ಅಂತ ಒಂದು ಪಾಸಿಟಿವ್ ಆಗಿ ಯಾಕೆ ನಮ್ಗೆ ಅಡ್ವೈಸ್ ಮಾಡಬಾರ್ದಾಗಿತ್ತು? ಏಕಾಏಕಿ ಮಾತಾಡಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಿ ವಿಮರ್ಶೆ ಮಾಡ್ತಾರೆ. ಬಿಜೆಪಿ ಅವರಿಗೆ ಇಶ್ಯೂ ಬೇಸ್ಡ್ ಮಾತಾಡಕ್ ಆಗ್ತಿಲ್ಲ. ಏನಂದ್ರೆ ಅದು ಮಾತಾಡ್ತಾರೆ.